ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ಆಲಯ ಎಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗವು ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 14ನೇ ವಚನ. ಮತ್ತಾಯ 21:14. ಆಗ ಕುರುಡರು ಕುಂಟರು ದೇವಾಲಯದಲ್ಲಿ ಆತನ ಬಳಿಗೆ ಬರಲು ಅವರನ್ನು ಸ್ವಸ್ಥ ಮಾಡಿದನು. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು, ಕೃಪೆಯನ್ನು ಹೆಚ್ಚೆಚ್ಚಾಗಿ ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಕಳೆದ 3 ದಿವಸಗಳಿಂದ ಯೇಸು ಕ್ರಿಸ್ತನು ಯೆರೂಸಲೇಮಿನ ದೇವಾಲಯವನ್ನು ಪ್ರವೇಶಿಸಿ ಆಲಯದಲ್ಲಿ ಆತನು ಶುದ್ಧೀಕರಣ ಮಾಡಿದ್ದನ್ನು ಧ್ಯಾನಿಸ್ತಾ ಬರ್ತಿದ್ದೇವೆ. ಅದರಲ್ಲಿ ಆತನು ದೇವಾಲಯದಲ್ಲಿ ಕೊಳ್ಳುವವರನ್ನು ಮತ್ತು ಮಾರುವವರನ್ನು ಆತನು ಹೊರಗಟ್ಟುತ್ತಾನೆ. ಅವರಿಗೆ ಸಂಬಂಧಪಟ್ಟ ವಸ್ತುಗಳನ್ನ ಆತನು ಛಲಾಪಿಲಿ ಮಾಡ್ತಾನೆ, ಕೆಲವೊಂದನ್ನು ಹೊರಡಿಸ್ತಾನೆ. ನಂತರದಲ್ಲಿ ಆತನ ವೈರಾಗ್ಯದಿಂದ ನನ್ನ ಆಲಯವು ಪ್ರಾರ್ಥನಾಲಯ ಎನಿಸಿಕೊಳ್ಳುವುದು ಎಂಬುದಾಗಿ ಹೇಳ್ತಿದ್ದಾನೆ. ಅದರ ನಂತರದಲ್ಲಿ ನೀವು ಅದನ್ನು ಕಳ್ಳರ ಗವಿ ಮಾಡಿದ್ದೀರಿ ಎಂಬುದಾಗಿ ಆತನು ನಮ್ಮ ತಪ್ಪನ್ನು ಆತನು ತೋರ್ಪಡಿಸ್ತಿದ್ದಾನೆ. ಅದೇ ಸಂದರ್ಭದಲ್ಲಿ ಮತ್ತೊಂದು ಘಟನೆಯಲ್ಲಿ ಒಂದು ಸನ್ನಿವೇಶವು, ದೃಶ್ಯವು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಅದನ್ನು 14ನೇ ವಚನ ವಿವರಿಸ್ತದೆ. ಆ ವಾಕ್ಯ ಹೀಗೆ ಹೇಳ್ತದೆ: ಯೇಸು ಎಲ್ಲ ಮಾಡ್ತಿರುವಾಗ ಆತನ ಬಳಿಗೆ ಕೆಲವರು ಬಂದಿದ್ದಾರೆ. ಅವರು ಯಾರೆಂಬುದನ್ನ ಈ ವಾಕ್ಯ ತಿಳಿಸ್ತಾ ಇದೆ. ಆಗ ಕುರುಡರು ಕುಂಟರು ದೇವಾಲಯದಲ್ಲಿ ಆತನ ಬಳಿಗೆ ಬರಲು ಅವರನ್ನು ಸ್ವಸ್ಥ ಮಾಡಿದರು. ಇದರ ಮೇಲಿನ ವಚನಗಳನ್ನ ನೋಡುವಾಗ ಯೇಸು ಕ್ರಿಸ್ತನು ಬಹು ಕೋಪದಿಂದ ಕೆಂಡಾಮಂಡಲವಾಗಿದ್ದ. ದೇವಾಲಯದೊಳಗೆ ಇರುವಂತ ಯಾವ ವ್ಯಾಪಾರವನ್ನು ಆತನು ಒಪ್ಪುತ್ತಾ ಇಲ್ಲ, ಲೌಕಿಕ ಚಟುವಟಿಕೆಗಳನ್ನ ಆತನು ಒಪ್ಪುತ್ತಿಲ್ಲ. ಒಂದು ವೇಳೆ ಆತನು ಮಹಾಕೋಪದಿಂದ ವರ್ತಿಸುತ್ತಿರುವಾಗ ಆತನ ನಡವಳಿಕೆಗೆ, ಆತನ ಬಳಿಗೆ ಸಮೀಪಿಸಲಿಕ್ಕೆ ಯಾರೊಬ್ಬರಿಗೆ ಧೈರ್ಯ ಸಾಲದೆ ಇದ್ದಿರಬಹುದು. ಆದರೆ ಅಲ್ಲಿದ್ದಂಥ ಕುರುಡರು ಕುಂಟರು ಯೇಸು ಕ್ರಿಸ್ತನ ಬಳಿಗೆ ಬಂದಿದ್ದಾರೆ. ಯೇಸು ಕ್ರಿಸ್ತನು ಈಗ ಬಹಳ ಸಮಾಧಾನದಿಂದ ಅವರನ್ನು ಸ್ವಸ್ಥ ಮಾಡಿದ್ದ ಎಂಬುದಾಗಿ ವಾಕ್ಯದಲ್ಲಿ ನಮಗೆ ಓದಲಿಕ್ಕೆ ಸಿಗ್ತದೆ. ಇಲ್ಲಿ ಹಾಗಾದರೆ ದೇವರು ಕೆಲವೊಂದನ್ನು ಅಲ್ಲಿ ಕೆಡವಿದ, ಕೆಲವೊಂದನ್ನು ಪುನಃಸ್ಥಾಪಿಸ್ತಿದ್ದಾನೆ. ಇದರ ಮೇಲಿರುವಂಥ ಸಂಗತಿಗಳನ್ನೆಲ್ಲ ಆತನು ಕೆಡವಿದ್ದಾನೆ. ವ್ಯಾಪಾರಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನು, ಅಲ್ಲಿಯ ಜನರನ್ನು ಆತನು ಅಲ್ಲಿಂದ ಓಡಿಸುವಂತೆ ಆತನು ಅದನ್ನು ಕೆಡುತ್ತಿದ್ದಾನೆ ಅಥವಾ ಕೆಡಿಸ್ತಿದ್ದಾನೆ. ಆದರೆ 14ನೇ ವಚನದಲ್ಲಿ ಆತನು ಪುನಃಸ್ಥಾಪಿಸ್ತಿದ್ದಾನೆ. ಕುರುಡರು ಕುಂಟರು ಆತನ ಬಳಿಗೆ ಬರುವಾಗ ಅವ್ರನ್ನ ಸ್ವಸ್ಥ ಮಾಡುವುದರಲ್ಲಿ ಆತನು ಅವರನ್ನು ಪುನಃಸ್ಥಾಪಿಸ್ತಿದ್ದಾನೆ. ಪ್ರೇರೆ, ಹಾಗಾದರೆ ಇಲ್ಲಿ ನಮಗೆ ಯೇಸು ಕ್ರಿಸ್ತನ ಮುಖಾಂತರ ಒಂದು ಒಳ್ಳೆಯ ಸಂದೇಶ ಸಿಗ್ತಾ ಇದೆ. ಕುರುಡರು ಕುಂಟರು ಅವರು ಸ್ವಸ್ಥರಾಗಬೇಕು. ದೇವರ ವಾಕ್ಯವನ್ನು ಗಮನಿಸೋಣ. ಯಾಕೆ ಇದರಲ್ಲಿ ಮೊದಲು ಕುರುಡರೆಂಬುದಾಗಿ ಬರೆದದ್ರಿಂದ ಆ ಭಾಗವನ್ನು ಗಮನಿಸೋಣ. ನಾವು ಯಾವ ಸಾಮರ್ಥ್ಯವನ್ನು ಕಳಕೊಂಡಿದ್ದೇವೆ? 2 ಕೊರಿಂಥ 4ನೇ ಅಧ್ಯಾಯದ 4ನೇ ವಚನದಲ್ಲಿ ನಮಗೆ ಬಹು ವಿಶೇಷವಾಗಿ ಒಂದು ಸಂಗತಿ ನಮಗೆ ಅಲ್ಲಿ ಪ್ರಕಟವಾಗ್ತದೆ. ಅದನ್ನು ಓದಿಕೊಳ್ಳೋಣ. ಅದರಲ್ಲಿ ಹೀಗೆ ಬರ್ತದೆ: ಇದರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ಈ ಮಂಕು ಮಾಡಿದನು ಎನ್ನುವಂಥ ಈ ಮಾತನ್ನ ಕೆಲವು ಭಾಷಾಂತರಗಳಲ್ಲಿ ಅವರಿಗೆ ಕುರುಡುತನ ಉಂಟಾಯಿತು ಎನ್ನುವಂಥ ಅರ್ಥದಲ್ಲಿ ಬರೆಯಲಾಗಿದೆ. ಮಂಕುತನವನ್ನ ಕುರುಡುತನ ಎಂಬುದಾಗಿ ಕರೆಯಲಾಗಿದೆ. ಇಲ್ಲಿರುವಂಥ ಸಂಗತಿಯನ್ನು ಗಮನಿಸೋಣ. ಈ ಕುರುಡುತನದಿಂದ ಏನನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ? ಸುವಾರ್ತೆಯ ಪ್ರಕಾಶವನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಸುವಾರ್ತೆ ಪ್ರಕಾಶದಲ್ಲಿ ಕಾಣುವಂಥದ್ದೇನು? ಕ್ರಿಸ್ತನ ಪ್ರಭಾವ. ಕ್ರಿಸ್ತನ ಪ್ರಭಾವದಲ್ಲಿ ನಮಗೆ ಗೋಚರವಾಗಬೇಕಾದದ್ದೇನು? ದೇವರ ಪ್ರತಿರೂಪ. ಮತ್ತೊಮ್ಮೆ ಅದನ್ನು ಹೇಳ್ತಾನೆ. ಕುರುಡುತನದಿಂದ ಒಂದು ಪ್ರಕಾಶ ಕಾಣ್ತಾ ಇಲ್ಲ. ಆ ಪ್ರಕಾಶ ಯಾವುದು? ಅದು ಸುವಾರ್ತೆಯ ಪ್ರಕಾಶ. ಆ ಸುವಾರ್ತೆ ಪ್ರಕಾಶದಲ್ಲಿ ಕಂಡು ಬರುವಂಥದ್ದೇನು? ಕ್ರಿಸ್ತನ ಪ್ರಭಾವ. ಕ್ರಿಸ್ತನ ಪ್ರಭಾವದಲ್ಲಿ ಕಾಣುವಂಥದ್ದೇನು? ದೇವರ ಸಾರೂಪ್ಯ ಅಥವಾ ದೇವರ ಪ್ರತಿರೂಪ. ಹಾಗಾದರೆ ನಾವು ದೇವರ ಪ್ರತಿರೂಪವನ್ನು, ಕ್ರಿಸ್ತನ ಪ್ರಭಾವವನ್ನು, ಸುವಾರ್ತೆಯ ಪ್ರಕಾಶವನ್ನು ಕಾಣಬೇಕೆಂಬುದಾಗಿ ದೇವರು ಬಯಸಿದ್ದಾನೆ. ಕರ್ತನಿಗೆ ಸ್ತೋತ್ರ. ಇದು ದೇವರು ಅಪೇಕ್ಷೆ ಪಡುವಂಥ ವಿಚಾರ. ಹಾಗಾದರೆ ನಾವು ತೆರೆಯಲ್ಪಟ್ಟ ಕಣ್ಣುಳ್ಳವರಾದರೆ ಒಂದು ಪ್ರಕಾಶವನ್ನು ನೋಡ್ತೇವೆ. ಅದು ಸುವಾರ್ತೆ ಪ್ರಕಾಶ. ಅದರಲ್ಲಿ ನಮಗೆ ಕ್ರಿಸ್ತನ ಪ್ರಭಾವ ಕಾಣ್ತದೆ, ದೇವರ ಪ್ರತಿರೂಪ ನಮಗೆ ಕಾಣ್ತದೆ. ಇದನ್ನು ನಾವು ನೋಡಬೇಕಾಗಿದೆ. ಹಾಗಾದರೆ ಇವುಗಳನ್ನ ಕಾಣಲಾರದ ಕುರುಡುತನ ನಮ್ಮಲ್ಲಿದೆ ಎಂಬುದನ್ನು ನಾವು ಮೊದಲು ಗ್ರಹಿಸಬೇಕಾಗ್ತದೆ. ಕುರುಡು ಬಾರ್ತಿಮಾಯನನ್ನ ಯೇಸು ಕ್ರಿಸ್ತನು ಕರುಣಿಸಿ ಆತನಿಗೆ ದೃಷ್ಟಿಯನ್ನು ಕೊಟ್ಟಾಗ ಈಗ ಆತನು ದೃಷ್ಟಿ ಪಡ್ಕೊಂಡವನಾಗಿ ಮಾಡಿದ್ದೇನು?
ತಿರುಗಿ ಹಿಂದಕ್ಕೆ ಭಿಕ್ಷಾಟನೆಗೆ ಹೋಗಲೇ ಇಲ್ಲ. ಬದಲಾಗಿ ಆತನು ಸ್ತುತಿಸುತ್ತಾ ಯೇಸುವಿನ ಹಿಂದೆಯೇ ಹೋದನೆಂಬುದಾಗಿ ಬರ್ತದೆ. ಯೇಸು ಕ್ರಿಸ್ತನ ಆತನ ದೃಷ್ಟಿಯನ್ನ ಆತನಿಗೆ ಒದಗಿಸಿದಾಗ, ಆತನ ಕುರುಡತನವನ್ನು ಹೋಗಲಾಡಿಸಿದಾಗ, ಆತನು ತೆರೆದ ಕಣ್ಣುಗಳಲ್ಲಿ ಮೊಟ್ಟ ಮೊದಲು ಕಂಡದ್ದು ದೇವಾದಿ ದೇವನು, ಕರ್ತಾದಿ ಕರ್ತನು, ರಾಜಾದಿ ರಾಜನು, ದೇವರ ಮಗನು, ವಾಕ್ಯ ಸ್ವರೂಪನ ನರಾವತಾರದಲ್ಲಿ ನಿಂತಿರುವ ಯೇಸು ಕ್ರಿಸ್ತನನ್ನು ಆತನು ಕಾಣ್ತಾನೆ. ಆತನು ನೋಡುತ್ತಾ ಸ್ತುತಿಸುತ್ತಾ ಆತನ ಹಿಂದೆಯೇ ಹೋಗ್ತಾನೆ. ಹಾಗಾದರೆ ಯೇಸು ಕ್ರಿಸ್ತನನ್ನ ನೋಡತಕ್ಕ ದೃಷ್ಟಿ ನಮಗಿನ್ನೂ ಸಿಕ್ಕಲಿಲ್ಲವೆನ್ನುವುದಾದರೆ ನಾವು ಇನ್ನೂ ಕುರುಡರೇ. ಹಾಗಾದರೆ ಆಲಯದಲ್ಲಿ ಈಗ ಯೇಸು ಕ್ರಿಸ್ತನಿದ್ದಾನೆ, ನಮ್ಮ ಕರ್ತನ ರಕ್ಷಕನ ವಿಮೋಚಕನಿದ್ದಾನೆ, ದೇವಾದಿ ದೇವನಾದ ಯೇಸು ಕ್ರಿಸ್ತನಿದ್ದಾನೆ. ಆತನ ಬಳಿಗೆ ಬಂದು ಆ ಕುರುಡರು ಬಂದಂತೆ ನಾವು ಸಹ ಕರ್ತನಾದ ಯೇಸುವೇ ನಮಗೆ ತಿರುಗಿ ನಿನ್ನನ್ನು ನೋಡತಕ್ಕ ದೃಷ್ಟಿ ಕೊಡೆಂಬುದಾಗಿ ಪ್ರಾರ್ಥಿಸುವುದು ಎಷ್ಟೋ ಅವಶ್ಯ. ದೇವರು ಪೌಲನನ್ನ ಸೇವೆಗೆ ನೇಮಿಸಿದಾಗ ಆತನಿಗೆ ನಿರ್ದಿಷ್ಟವಾಗಿ ಬೋಧಿಸಿದ ಆಲೋಚನೆ ಅಥವಾ ಆತನ ಮೇಲೆ ದೇವರಿಟ್ಟಂತ ಜವಾಬ್ದಾರಿಯನ್ನ ಪೌಲನು ಈ ಮಾತುಗಳಲ್ಲಿ ಬರೀತಾನೆ. ಯೇಸು ಕ್ರಿಸ್ತನ ಆತನಿಗೆ ನೇರವಾಗಿ ಹೇಳಿರೋ ಮಾತನ್ನು ಆತನು ಬರೀತಾನೆ. ಅದನ್ನು ನಾವು ಅಪೊಸ್ತಲರ ಕೃತ್ಯಗಳು 26ನೇ ಅಧ್ಯಾಯದ 18ನೇ ವಚನದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಹೀಗೆ ಬರ್ತದೆ, ಈಗ 18ನೇ ವಚನದಲ್ಲಿ ಅವರ ಕಣ್ಣುಗಳನ್ನು ತೆರೆಯಬೇಕೆನ್ನುವಂಥ ಮಾತಿದೆ. ಅದಕ್ಕಾಗಿ ಅವರ ಬಳಿಗೆ ನಾನು ನಿನ್ನನ್ನು ಕಳಿಸ್ತೇನೆ ಎಂಬುದಾಗಿ ಹೇಳ್ತಿದ್ದಾನೆ. ಹಾಗಾದರೆ ಇಸ್ರಾಯೇಲರ ಬಳಿಗೂ ಅನ್ಯ ಜನರ ಬಳಿಗೂ ದೇವರು ಪೌಲನನ್ನು ಕಳಿಸಿದ್ದಕ್ಕೆ ಯೇಸು ಕ್ರಿಸ್ತನಿಗೆ ನೇರವಾಗಿ ಆತನು ಹೇಳ್ತಿದ್ದಾನೆ, ಈ ಜನರು 2 ಸಂಗತಿಯಿಂದ ತಿರುಗಬೇಕು. ಒಂದು, ಕತ್ತಲಿಂದ ಬೆಳಕಿಗೆ ತಿರುಗಬೇಕು, ಮತ್ತು ಸೈತಾನನ ಅಧಿಕಾರದಿಂದ ದೇವರ ಕಡೆಗೆ ತಿರುಗಿಕೊಂಡು ನಂತರ ಮಾಡಬೇಕಾದದ್ದೇನು? ನನ್ನಲ್ಲಿ ನಂಬಿಕೆ ಇಡುವುದರಿಂದ, ಅಂದ್ರೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡಬೇಕು. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರಿಂದ ಸಿಕ್ಕುವಂತ ಮುಂದಿನ ಲಾಭ, ಪಾಪ ಪರಿಹಾರವನ್ನು ಅವರು ಹೊಂತಾರೆ. ಜೊತೆಗೆ ಪವಿತ್ರರಾದವರೆಲ್ಲರಿಗೆ ಆತನು ನಿತ್ಯತ್ವದಲ್ಲಿ ಹಕ್ಕನ್ನು ಕೊಟ್ಟಿದ್ದಾನಲ್ಲ, ಆ ಹಕ್ಕನ್ನು ಅವರು ಹೊಂದಿಕೊಳ್ತಾರೆ. ಇವರು ಈ ಹಕ್ಕನ್ನು ಹೊಂದಿಕೊಳ್ಳುವಂತೆ ಇಲ್ಲಿ ಕೊಡಲ್ಪಟ್ಟ ಒಂದು ಜವಾಬ್ದಾರಿ, ಪೌಲನಿಗೆ ಸೇವೆಯಲ್ಲಿ ಕೊಡಲ್ಪಟ್ಟ ಜವಾಬ್ದಾರಿ, ಅವರ ಕಣ್ಣುಗಳನ್ನ ತೆರಿಬೇಕು. ಇದಕ್ಕಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ, ತೆರೆಬೇಕೆಂದು ಅವರ ಬಳಿಗೆ ನಾನು ನಿನ್ನನ್ನು ಕಳಿಸ್ತೇನೆ. ಪ್ರಿಯರೇ, ಎಂಥ ಪ್ರಾಮುಖ್ಯವಾದ ವಚನ! ದೇವರ ಸೇವಕರ ಮೇಲೆ ಇಟ್ಟ ಒಂದು ಜವಾಬ್ದಾರಿ. ಹಾಗಾದ್ರೆ ಯೇಸು ಕ್ರಿಸ್ತನ ಈ ಸೇವೆಯನ್ನು ಮಾಡಿದ್ದಾನೆ, ಕಣ್ಣುಗಳನ್ನ ತೆರೆದಿದ್ದಾನೆ. ಆಲಯದಲ್ಲಿ ಕುರುಡರಾಗಿದ್ದವರ ಕಣ್ಣನ್ನು ತೆರೆದಿದ್ದಾನೆ. ಹಾಗಾದ್ರೆ ನಾವು ಕ್ರಿಸ್ತನವರು ಆಲಯಕ್ಕೆ ಹೋಗುವವರಾಗಿದ್ದರೆ, ಇನ್ನೂ ಕ್ರಿಸ್ತನನ್ನು ನೋಡ್ಲಿಕ್ಕೆ ನಮಗೆ ಸಾಮರ್ಥ್ಯ ಇಲ್ಲ ಅನ್ನೋದಾದರೆ ನಾವು ಒಂದು ವಿಧದಲ್ಲಿ ಕುರುಡರೇ. ಕೀರ್ತನೆಗಾರನು ಒಂದು ಪ್ರಾಮುಖ್ಯವಾದ ಮಾತನ್ನು ಹೇಳ್ತಾನೆ. 119ನೇ ಕೀರ್ತನೆಯ 18ನೇ ವಚನಕ್ಕೆ ಬರುವಾಗ ಒಂದು ಪ್ರಾಮುಖ್ಯ ಪ್ರಾರ್ಥನೆಯನ್ನ ಕೀರ್ತನೆಗಾರನು ಮಾಡ್ತಾನೆ. ನಮಗೂ ಇದು ಬಹಳ ಪ್ರಾಮುಖ್ಯವಾದ ಪ್ರಾರ್ಥನೆ. ಏನಂತೆ? ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು. ಹಾಗಾದ್ರೆ ವಾಕ್ಯ ಓದುವಾಗ ತೆರೆಯಲ್ಪಟ್ಟ ಕಣ್ಣುಗಳಿಂದ ವಾಕ್ಯವನ್ನು ಓದ್ತಿದ್ದೇವೋ ಅಥವಾ ಮುಚ್ಚಲ್ಪಟ್ಟ ಕಣ್ಣುಗಳಿಂದ ದೇವರ ವಾಕ್ಯದ ರಹಸ್ಯಗಳನ್ನ, ಮಹತ್ವಗಳನ್ನ, ಅದ್ಭುತಗಳನ್ನ ಕಂಡುಕೊಳ್ಳಲಾರದ ವಿಧದಲ್ಲಿ ವಾಕ್ಯವನ್ನು ಓದ್ತಿದ್ದೆವು? ಭಕ್ತನು ಇದನ್ನು ಗ್ರಹಿಸಿಕೊಂಡು ಕೇಳ್ತಿದ್ದಾನೆ, ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನ ಕಂಡುಕೊಳ್ಳುವೆನು. ಹಾಗಾದರೆ ಕ್ರಿಸ್ತನ ಪ್ರಭಾವವನ್ನ, ದೇವರ ಪ್ರತಿರೂಪವನ್ನ ತೋರಿಸತಕ್ಕ ಸುವಾರ್ತೆ ಪ್ರಕಾಶವನ್ನ ಕಾಣುವಂತ ಕಣ್ಣುಗಳು ನಮಗೆ ಬೇಕು. ಕುರುಡು ಬಾರ್ತಿಮಾಯನಂತೆ ನಮಗೆ ಕಣ್ಣು ಕೊಡುವ ದೇವರನ್ನ ನಾವು ದೃಷ್ಟಿಯನ್ನು ಪಡ್ಕೊಂಡು ಆತನನ್ನೇ ನೋಡ್ತಾ, ಆತನನ್ನೇ ಸ್ತುತಿಸ್ತಾ ಹಿಂಬಾಲಿಸುವಂತ ದೃಷ್ಟಿ ನಮಗೆ ಬೇಕು. ಸೇವೆ ಮಾಡುವವರಿಗೆ ದೇವರು ಅವರ ಮೇಲಿಟ್ಟಂತ ಒಂದು ಕೃಪೆ, ಇತರರ ಮುಚ್ಚಲ್ಪಟ್ಟ ಕಣ್ಣುಗಳನ್ನ ತೆರೆಯುವುದಕ್ಕಾಗಿ. ಇಲ್ಲಿ ಈ ವಾಕ್ಯ ಭಾಗದಲ್ಲಿ ವಾಕ್ಯ ಓದುವಾಗ ಧರ್ಮಶಾಸ್ತ್ರದಲ್ಲಿ ಇರುವಂತಹ ಅದ್ಭುತಗಳನ್ನ ನಾವು ಗ್ರಹಿಸ್ಲಿಕ್ಕಾಗುವಂತೆ, ಅದನ್ನು ಕಂಡುಕೊಳ್ಳಿಕ್ಕಾಗುವಂತೆ ನಮ್ಮ ಕಣ್ಣುಗಳು ತೆರೆ ಎನ್ನುವಂಥ ಪ್ರಾರ್ಥನೆ ನಮಗೆ ಅವಶ್ಯ. ಪ್ರೇರೆ, ಆಲಯದಲ್ಲಿ ಕುರುಡರಿದ್ದಾರೆ, ಯೇಸು ಅವರ ಕಣ್ಣುಗಳನ್ನ, ಅವರ ದೃಷ್ಟಿನ ಆತನು ಸ್ಥಾಪಿಸ್ತಿಲ್ಲ. ಹಾಗೆ ಆಲಯದೊಳಗೆ ಕುಂಟರಿದ್ದಾರೆ. ಕುಂಟರ ಬಲಹೀನತೆ ಏನು? ಯೇಸು ಕ್ರಿಸ್ತನೊಂದಿಗೆ ನಡೆಯಲಾರದ ಒಂದು ಬಲಹೀನತೆ. ನಾವೆಲ್ಲರೂ ಯೇಸು ಕ್ರಿಸ್ತನೊಂದಿಗೆ ನಡೆಯತಕ್ಕವರು, ಆದ್ರೆ ನಡೆಯಲಿಕ್ಕಾಗದಿರುವಂಥ ಬಲಹೀನತೆ, ಅಥವಾ ಆತನ ವೇಗವನ್ನ ಸೇರಿಸ್ಲಿಕ್ಕಾಗದಿರುವಂಥ ಬಲಹೀನತೆ. ದೇವರ ವೇಗವನ್ನು ನಾವು ಹೇಳುವುದಕ್ಕೆ ಸಾಧ್ಯವಿಲ್ಲ. ಆತನು ಸೃಷ್ಟಿಸಿದ ಎಲ್ಲಾ ಸೃಷ್ಟಿಯ ಸಂಗತಿಗಳಲ್ಲಿ ಬಹುತೇಕ ಅಂಶಗಳಿಗೆ ವೇಗ ಕೊಟ್ಟಂತದೇ. ಒಂದೊಂದು ಜೀವಿಗೆ ಒಂದೊಂದು ವೇಗವನ್ನು ಆತನನ್ನು ಒದಗಿಸಿದ್ದಾನೆ. ಗಾಳಿಗೆ ಒಂದು ವೇಗವನ್ನು ಕೊಟ್ಟಿದ್ದಾನೆ, ಬೆಳಕಿಗೆ ವೇಗವನ್ನು ಕೊಟ್ಟಿದ್ದಾನೆ. ಹಾಗಾದರೆ ಈ ದೇವರಿಗೆ ಅನೇಕ ತನ್ನ ಸೃಷ್ಟಿಯಲ್ಲಿ ಅನೇಕ ಸಂಗತಿಗಳಿಗೆ ವೇಗ ಕೊಟ್ಟ ದೇವರಿಗೂ ಈಗ ವೇಗವು ಇರಲೇಬೇಕು. ಕೆಲವು ಭಕ್ತರು ಆತನೊಂದಿಗೆ ನಡೆದಾಡುವುದಕ್ಕೂ ಆತನೊಂದಿಗೆ ಓಡುವುದಕ್ಕೂ ಪ್ರಯಾಸ ಪಟ್ಟಿದ್ದಾರೆ. ಹಾಗಾದರೆ
ಯೇಸುವನ್ನ ಹಿಂಬಾಲಿಸೋದಕ್ಕೆ, ಆತನೊಂದಿಗೆ ಹೋಗೋದಕ್ಕೂ ನಮಗೊಂದು ವೇಗ ಬೇಕು. ಭಕ್ತನಾದ ಪೌಲನು ಅವನು ಯಾವ ರೀತಿ ಇದ್ದನೆಂಬುದನ್ನು ಆತನು ಫಿಲಿಪಿ ಅವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾನೆ. ಫಿಲಿಪಿ 3ನೇ ಅಧ್ಯಾಯದ 13ನೇ ವಚನದಲ್ಲಿ ಆತನು ತನ್ನ ತಗ್ಗಿಸಿಕೊಂಡು ಹೇಳಿದ ಮಾತನ್ನು ಓದಿಕೊಳ್ಳೋಣ. ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದರೆ ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆಬೊಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನ ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಪ್ರೇರೆ, ಈ ವಚನ ಪ್ರಾಮುಖ್ಯವಾದದ್ದು. ಯಾತಕ್ಕಾಗಿ ನಾವು ಓಡಬೇಕೆನ್ನುವುದು ಪ್ರಾಮುಖ್ಯವಾದದ್ದು. ದೇವರು ನಮ್ಮನ್ನ ಒಂದು ಉದ್ದೇಶಕ್ಕನುಸಾರವಾಗಿ ನಮ್ಮನ್ನ ಹಿಡ್ಕೊಂಡಿದ್ದಾನೆ. ನಮ್ಮ ಮುಂದೆ ಬಿರುದನ್ನ, ಗುರಿಯನ್ನು ಆತನ ಇಟ್ಟಿದ್ದಾನೆ. ಹಾಗಾದರೆ ಇದಕ್ಕಾಗಿ ನಾವು ಎದೆಬೊಗ್ಗಿದವರಾಗಿ ತಗ್ಗಿಸಿಕೊಂಡು ನಾವು ಓಡಬೇಕು. ಇಲ್ಲ, ಆತನು ಹೇಳ್ತಾನೆ, ಓಡುತ್ತಾ ಇದ್ದೇನೆ. ಪ್ರೇರೆ, ನಮ್ಮನ್ನು ಪ್ರಶ್ನಿಸಿಕೊಳ್ಳೋಣ. ನಮಗೊಂದು ಓಟವಿದೆ ಎಂಬುದನ್ನು ನಾವು ಅರಿತುಕೊಂಡಿದ್ದೆವು. ಅರಿತುಕೊಂಡ ಮೇಲೆ ಓಟವನ್ನು ಆರಂಭಿಸಿದ ಓಟವನ್ನು ಮುಂದುವರಿಸಿದೆವು, ಅಥವಾ ಇಲ್ಲಿ ನಿಂತಿದ್ದೆವು, ಅಥವಾ ಆರಂಭಿಸಿದ ಓಟವನ್ನ ತದೇಕ ಚಿತ್ತದಿಂದ ಸತತವಾಗಿ ಓಡುತ್ತಲೇ ಕ್ರಮಿಸುತ್ತಿದ್ದೆವು. ದೇವರು ನಮಗೆ ಕೊಟ್ಟ ಗುರಿಯ ಕಡೆಗೆ ಓಡುತ್ತಿದ್ದೆವು, ಗುರಿ ಬಿಟ್ಟು ಓಡುತ್ತಿದ್ದೆವು. ಬಿರುದನ್ನ ಗುರುತು ಮಾಡಿಕೊಂಡು ಬಿರುದಿನ ಕಡೆಗೆ ಓಡುತ್ತಿದ್ದೆವು, ಅಥವಾ ಬಿರುದನ್ನ ಬಿಡ್ತಿದ್ದೆವು. ಪ್ರೇರಿಗ ನಮ್ಮನ್ನ ಪರೀಕ್ಷಿಸಿಕೊಳ್ಳೋಣ. ಹೀಗೆ ಓಡುತ್ತಾ ಇದ್ದೇನೆ ಎಂಬುದಾಗಿ ಹೇಳುವ ಭಕ್ತನಾದ ಪೌಲನು, ಆತನು 2ನೇ ತಿಮೋತಿ ಪತ್ರಿಕೆಯ 4ನೇ ಅಧ್ಯಾಯದ 7ನೇ ವಚನಕ್ಕೆ ಬರುವಾಗ ಒಂದು ಮಾತನ್ನು ಹೇಳ್ತಾನೆ. ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ. ಓಟವನ್ನ ಕಂಡುಕೊಂಡ, ಅದನ್ನು ಆರಂಭಿಸಿದ, ಅದನ್ನು ಮುಂದುವರಿಸಿದ, ಈಗ ಓಟವನ್ನು ಕಡೆಗಾಣಿಸಿದ್ದೇನೆ ಎಂಬುದಾಗಿ ಹೇಳ್ತಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಆಲಯದೊಳಗೆ ಕುರುಡರು ಕುಂಟರಿದ್ದರು, ಅವರು ಯೇಸುವಿನ ಬಳಿಗೆ ಬಂದರು. ಯೇಸು ಅವರನ್ನು ಸ್ವಸ್ಥ ಮಾಡಿದ. ಈ ದಿನವೂ ನಾವು ದೇವರ ಪ್ರಸನ್ನದಲ್ಲಿ, ನಾವು ಆಲಯದಲ್ಲಿ ಇರುವಂಥ ಜನರು, ನಾವೊಂದು ವೇಳೆ ಯೇಸುವನ್ನು ನೋಡಲಾರದಂತೆ, ಆತನು ಕೊಟ್ಟ ಜವಾಬ್ದಾರಿಗಳನ್ನು ಪೂರೈಸಲಾರದಂತ ಕುರುಡುತನ ನಮ್ಮಲ್ಲಿರುವುದಾದರೆ, ವಾಕ್ಯ ಓದುವಾಗ ವಾಕ್ಯವನ್ನು ಗ್ರಹಿಸಲಾರದ ಕುರುಡುತನ ಇರುವುದಾದರೆ, ಆತನ ಎದುರು ಬಂದು ದೇವರೇ ನನ್ನ ದೃಷ್ಟಿಯನ್ನು ಪುನಃಸ್ಥಾಪಿಸಿ ಎಂಬುದಾಗಿ ನಾವು ಕೇಳಿಕೊಳ್ಳೋಣ. ಮತ್ತು ದೇವರೊಂದಿಗೆ ಓಡಲಾರದ, ಆತನು ಕೊಟ್ಟ ಜವಾಬ್ದಾರಿಗಳ ಕಡೆಗೆ ಓಡಲಾರದ ಸ್ಥಿತಿಯಲ್ಲಿರುವುದಾದರೆ, ನಾವು ಆತನಿಂದ ತಿರುಗಿ ಸ್ವಸ್ಥತೆಯನ್ನು ಪಡೆದುಕೊಂಡು ನಮಗೆ ನೇಮಕವಾದ ಓಟವನ್ನು ಆರಂಭಿಸಿ ಮುಂದುವರಿಸಿ ಅದನ್ನು ಕಡೆಗಾಣಿಸುವುದಕ್ಕೆ ಆತನ ಸಹಾಯವನ್ನು ಬೇಡಿಕೊಳ್ಳೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕ ತಂದೆಯೇ, ಇದರಿಂದ ವಾಕ್ಯದ ಪ್ರಕಾರ ಆಲಯದಲ್ಲಿದ್ದು ನಾವು ಇನ್ನೂ ಕುಂಟರಾಗಿದ್ದೇವೆ. ಕರ್ತನೆ, ಇದರ ಕಾರ್ಯಗಳನ್ನು ನಮಗೆ ತಿಳಿಪಡಿಸಿದೆಯಲ್ಲ. ಹಾಗಾದರೆ ಈ ನಮ್ಮಲ್ಲಿರುವ ಕುರುಡುತನ ಹೋಗುವಂತೆ, ನಮ್ಮಲ್ಲಿರುವಂಥ ಕುಂಟುತನ ಹೋಗುವಂತೆಯೂ ನಾವು ನಿನಗಾಗಿ ನೆರವೇರಿಸಬೇಕಾದ ಕಾರ್ಯಗಳು, ಜವಾಬ್ದಾರಿಗಳನ್ನ ಅರಿತುಕೊಂಡು ಅದನ್ನು ಪೂರೈಸಲಿಕ್ಕಾಗುವಂತೆ ನಮ್ಮ ಕುರುಡುತನವನ್ನು ತೆಗೆದುಹಾಕು, ನಮ್ಮ ಕುಂಟುತನವನ್ನು ತೆಗೆದುಹಾಕು. ನಿನ್ನೊಂದಿಗೆ ಸರಿಯಾಗಿ ಕರ್ತನೆ ಪ್ರವರ್ತಿಸುವವರು ಮತ್ತು ನಿನ್ನಿಂದ ಜಯವನ್ನು ಹೊಂದಿಕೊಳ್ಳುವವರನ್ನಾಗಿ ನಮ್ಮನ್ನು ಆಶೀರ್ವದಿಸಪ್ಪ. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದೆವು ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.